ಸತತ ಮೂರನೇ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಿ ಸ್ಥಾನವನ್ನ ಅಲಂಕರಿಸ್ತಾ ಇದ್ದಾರೆ. ಸಾಕಷ್ಟು ಜನ ಕುತೂಹಲದಿಂದ ಕಾಯ್ತಾ ಇರುವಂತದ್ದು. ಮೋದಿ ಜೊತೆ ಹಲವು ಸಚಿವರು ಕೂಡ ಪ್ರಮಾಣ ವಚನವನ್ನ ನಾಳೆ ಸ್ವೀಕಾರ ಮಾಡ್ತಾರೆ. ಇದು ಒಂದು ರೀತಿಯಾಗಿ ಯಾರೆಲ್ಲ ಮಾಡ್ತಾರೆ ಅನ್ನೋದು ಒಂದು ರೀತಿಯಾಗಿ ಕುತೂಹಲ ಮೂಡಿಸ್ತಾ ಇರುವಂತದ್ದು. ಇನ್ನು ಟಿಡಿಪಿಗೆ 3 ಸಚಿವ ಸ್ಥಾನ ನೀಡೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಸ್ಪೀಕರ್ ಸೇರಿ 6 ಸ್ಥಾನಕ್ಕೆ ಬೇಡಿಕೆಯನ್ನ ಟಿಡಿಪಿ ಇಟ್ಟಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ ನೋಡಿ. ಇನ್ನು ಜೆಡಿಯುಗೆ 2 ಸ್ಥಾನ ನೀಡೋದಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಶಿವಸೇನೆ ಇನ್ನು ಎಲ್ಜೆಪಿಯ ತಲಾ ಒಬ್ಬರಿಗೆ ಸ್ಥಾನ ಕೊಡಬೇಕು ಅಂತ ಹೇಳಲಾಗ್ತಾ ಇದೆ. ಇನ್ನು ನಾಳೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಅಲಂಕಾರ ಮಾಡ್ತಾ ಇರುವಂತದ್ದು ಆ ಸ್ಥಾನವನ್ನ. ಯಾರಿಗೆಲ್ಲ ಏನೆಲ್ಲ ಸ್ಥಾನ ಸಿಗುತ್ತೆ ಅನ್ನೋ ಕುತೂಹಲ ಮನೆ ಮಾಡ್ತಾ ಇದೆ. ಓಕೆ, ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಏನಿದೆ ಈ ಬಗ್ಗೆ ಡೀಟೇಲ್ಸ್ ಅಂತ, ಯಾರಿಗೆ ಯಾವ ಸ್ಥಾನ ಸಿಗುತ್ತೆ? ಒಂದು ರೀತಿಯಾಗಿ ಸೀಕ್ರೆಟ್ ಆಗೇ ಇದೆ, ನಾಳೆ ರಿವೀಲ್ ಆಗುತ್ತೆ. ಏನ್ ಅಪ್ಡೇಟ್ ಕೊಡ್ತೀರಾ ಈ ಬಗ್ಗೆ ಅಂತ? ಚಂದ್ರ, ನಾಳೆ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ. ನರೇಂದ್ರ ಮೋದಿ ಅವರ ಜೊತೆಗೆ ಯಾರೆಲ್ಲ ಅವರ ಸಂಪುಟವನ್ನ ಸೇರ್ತಾರೆ ಅನ್ನುವಂಥದ್ದು ಕೂಡ ಸದ್ಯಕ್ಕಿರುವಂತ ಕುತೂಹಲ. ಮುಖ್ಯವಾಗಿ NDA ಒಕ್ಕೂಟದಿಂದ ಯಾವೆಲ್ಲ ನಾಯಕರು ಮೋದಿ ಸಂಪುಟವನ್ನ ಸೇರ್ತಾರೆ ಮತ್ತೆ ಎಷ್ಟು ಜನರಿಗೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ಕೂಡ ಒಂದು ಸಾಕಷ್ಟು ಕುತೂಹಲ ಮೂಡಿಸಿತ್ತು. ಈಗ ಆ ಕುತೂಹಲಕ್ಕೆ ಒಂದಿಷ್ಟು ಮಾಹಿತಿಗಳು ಲಭ್ಯ ಆಗಿರುವಂತದ್ದು. ಮುಖ್ಯವಾಗಿ ಟಿಡಿಪಿಗೆ 6 ಸ್ಥಾನಗಳ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಪಟ್ಟನ್ನ ಹಿಡಿದಿತ್ತು. ಮತ್ತೆ ಸ್ಪೀಕರ್ ಸ್ಥಾನವೂ ಕೂಡ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪಟ್ಟು ಹಿಡಿದಿತ್ತು. ಈಗ ಬಿಜೆಪಿ ನಾಯಕರು ಟಿಡಿಪಿ ನಾಯಕರ ಜೊತೆಗೆ ಮಾತುಕತೆಯನ್ನು ನಡೆಸಿ ಅದನ್ನ ಅಂತಿಮವಾಗಿ 3 ಸ್ಥಾನಗಳಿಗೆ ಇಳಿಸುವಂತ ನಿರ್ಧಾರವನ್ನ ಮಾಡಿರುವಂತದ್ದು. ಟಿಡಿಪಿಯ ರಾಮ್ ಮೋಹನ್ ನಾಯ್ಡು, ಹರೀಶ್ ಬಾಲಯೋಗಿ ಮತ್ತೆ ದಗ್ಗುಮಲ್ಲ ಪ್ರಸಾದ್ ಅವರಿಗೆ ಮಂತ್ರಿ ಸ್ಥಾನವನ್ನ ನೀಡಲಿಕ್ಕೆ ಈಗ ನಿರ್ಧಾರವನ್ನ ಮಾಡಲಾಗಿದೆ. ಇನ್ನು ಜೆಡಿಯುಗೆ 2 ಸ್ಥಾನಗಳನ್ನ ನೀಡೋಕೆ ನಿರ್ಧಾರವನ್ನ ಮಾಡಲಾಗಿರುವಂತದ್ದು. ಲಾಲನ್ ಸಿಂಗ್ ಮತ್ತೆ ರಾಮನಾಥ್ ಠಾಕೂರ್ ಅವರು ಮಂತ್ರಿಗಳಾಗ್ತಾರೆ, ನಾಳೆ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ ಸೇರ್ತಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಇನ್ನು ಶಿವಸೇನೆ ಮತ್ತೆ LJPಗೆ ತಲಾ ಒಬ್ಬೊಬ್ಬರಿಗೆ ಒಂದೊಂದು ಸ್ಥಾನವನ್ನ ಕೊಡ್ಲಿಕ್ಕೆ ಈಗ ಬಿಜೆಪಿ ನಿರ್ಧಾರ ಮಾಡಿದೆ. ಇದ್ರ ಜೊತೆಗೆ ಬಿಹಾರದ ಹಿಂದೂಸ್ತಾನಿ ಅಮಾಮಿ ಮೋರ್ಚಾದ ಮುಖ್ಯಸ್ಥರಾಗಿರುವಂತಹ ಜಿತಿನ್ ರಾಮ್ ಮಾಂಜಿ ಅವರು ಕೂಡ ಮೋದಿ ಕ್ಯಾಬಿನೆಟ್ ಸೇರ್ತಾರೆ. ಜೊತೆಗೆ LJP ಮುಖ್ಯಸ್ಥ ಚಿರಾಗ್ ಪಾಸ್ವಾನ್ ಮತ್ತೆ RLD ನಾಯಕ ಜಯಂತ್ ಚೌಧರಿ ಕೂಡ ನಾಳೆ ನರೇಂದ್ರ ಮೋದಿ ಅವರ ಜೊತೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಇದ್ರ ಜೊತೆಗೆ ಕರ್ನಾಟಕದಿಂದ JDS ನಿಂದ ಸಂಸದರಾಗಿ ಆಯ್ಕೆಯಾಗಿರುವಂತಹ HD ಕುಮಾರಸ್ವಾಮಿ ಅವರು ಕೂಡ ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನುವಂತ ಮಾಹಿತಿಗಳು ಕೂಡ ಇದಾವೆ. ಚಂದನ. ಓಕೆ, ಧನ್ಯವಾದ ಶಬೀರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.